ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ನಿಕೋ ಜಾಪನೀಸ್ ಅಕಾಡೆಮಿ ಬಗ್ಗೆ ನನ್ನ ಇನ್ಸ್ಟಾಗ್ರಾಮಲ್ಲಿ ತುಂಬ ಪೋಸ್ಟ್ ಮಾಡ್ಕೊಂಡಿದ್ದೆ. ಸೊ ಇದ್ರ ಬಗ್ಗೆ ಪ್ರವೀಣ್ ಎ ಜೀವ ಅನ್ನೋರು ಒಂದು ಕಮೆಂಟ್ ಮಾಡಿದ್ದಾರೆ. ಅದೇನು ಅಂತ ನೋಡ್ಕೊಂಡು ಬನ್ನಿ. ನೀನು ಮೊದಲು ಇಂಡಿಯಾ ಬಗ್ಗೆ ತಿಳಿಸ್ಕೊಡು. ಜಪಾನ್ ನಮಗೆ ಯಾಕೆ ಬೇಕು? ನೀನು ಹೋಗಿ ಅಲ್ಲೇ ಇರು ಜಪಾನಲ್ಲಿ. ಮೊದಲು ಕರ್ನಾಟಕದಲ್ಲಿರೋ ತಮಿಳರು ಕೊಂಗರು ಅವ್ರಿಗೆ ಕನ್ನಡ ಕಲಿಸು. ನೀನು ಜಪಾನ್ ಯಾರಿಗೆ ಬೇಕು ಮಹಾತಾಯಿ? ಆ್ಯಕ್ಚುಲಿ ಈ ಥರ ಕಮೆಂಟ್ಗೆ ನಾನು ಯಾವತ್ತೂ ರೆಸ್ಪಾಂಡ್ ಮಾಡ್ತಿರ್ಲಿಲ್ಲ. ಬಟ್ ಏನಂದರೆ ಅವರು ಭಾಷೆ ಅನ್ನೋ ವರ್ಡ್ ಯೂಸ್ ಮಾಡಿರೋದ್ರಿಂದ ಎಲ್ಲೋ ಒಂದು ಕಡೆ ಟ್ರಿಗರ್ ಆಯಿತು ನಮಗೆ. ಇಲ್ಲ, ಇದಕ್ಕೆ ಅವ್ರಿಗೆ ನಾವು ರೆಸ್ಪಾಂಡ್ ಮಾಡಲೇಬೇಕು ಅಂತ ಅನಿಸ್ತು. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಿದ್ದೀನಿ. ಸೊ ಕನ್ನಡ ಅಂತ ಬಂದರೆ ನಾವು ಕನ್ನಡಿಗರು, ನಾವು ಕರ್ನಾಟಕದಲ್ಲಿರೋರು, ನಮಗೂ ಭಾಷೆ ಅಭಿಮಾನ ಇದೆ. ನಾವು ಕನ್ನಡದಲ್ಲೇ ನಾವು ಮಾತಾಡೋದು, ಕನ್ನಡನೇ ನಾವು ಜೀವಿಸೋದು ಫಸ್ಟ್ ಆಫ್ ಆಲು. ಬಟ್ ನೀವು ಯಾಕೆ ಅದಕ್ಕೆ ಕಂಪೇರ್ ಮಾಡಿದ್ರಿ ಅಂತ ಗೊತ್ತಾಗಲಿಲ್ಲ. ಜಪಾನ್ ಭಾಷೆನ ಒಂದು ಪ್ರೊಫೆಷ್ನಲ್ ಆಗಿ ಯೂಸ್ ಮಾಡಿ ಅನಿವಾರ್ಯ ಇದ್ದವ್ರಿಗೆ ಹೇಳ್ಕೊಡ್ತಿರೋದು ನಿಜ. ಬಟ್ ನೀವು ಜಪಾನೇ ಕಲಿತು, ಜಾಪನೀಸೇ ಕಲಿತು ಕನ್ನಡನ ಮರ್ತ್ಬಿಡಿ ಅಂತ ನಾವೆಲ್ಲೂ ಮೆನ್ಷನ್ ಮಾಡಿಲ್ಲ. ಸೊ ನೀವು ಏನೇ ಒಂದು ಕಮೆಂಟ್ ಮಾಡೋಕ್ಕೂ ಮುಂಚೆ ಒಂದ್ಸಲ ನೋಡಬೇಕಿತ್ತು ಏನು ಹೆಂಗೆ ಅಂತ. ಬಟ್ ಸುಮ್ಮನೆ ಅನ್ನೆಸೆಸರಿ ಈ ಥರ ಕಮೆಂಟ್ ಮಾಡೋದು ಸರಿಯಲ್ಲ. ಬಟ್ ಇನ್ನೊಂದೇನೆಂದರೆ, ಕನ್ನಡ ಅಂತ ಬಂದರೆ ನಿಮ್ಮ ಜೊತೆ ನಾವು ನಿಂತಿರ್ತೀವಿ. ನಾವು ಕನ್ನಡಿಗರೇ, ಕನ್ನಡನೇ ನಾವು ಜೀವಿಸೋದು ಕೂಡ ಹೌದು. ನಾವು ಹಿಂಗಂತ ಹೋದ್ರೆ ಎಷ್ಟೋ ಕಾರ್ಪೊರೇಟ್ ಸ್ಕೂಲಲ್ಲಿ ಇಂಗ್ಲೀಷು ಕೂಡ ಹೇಳ್ಕೊಡ್ತಾರೆ. ಹಂಗನ್ಬಿಟ್ಟು ನೀವು ಕನ್ನಡನೇ ಮಾತ್ರ ಕಲೀರಿ ಅಂತ ಇದು ಮಾಡೋಕ್ಕಾಗಲ್ಲ. ಕನ್ನಡ ನಿಜ ಹೌದು, ನಾವು ಕನ್ನಡನೂ ಕಲಿಬೇಕು, ಕನ್ನಡ ಯಾವತ್ತೂ ಮರಿಲೂಬಾರ್ದು. ಬಟ್ ಪ್ರೊಫೆಷ್ನಲ್ ಆಗಲಿ ಇಲ್ಲಾಂದರೆ ಜೀವನ ಮಾಡೋದಕ್ಕೆ ನಾವು ಭಾಷೆನ ಯೂಸ್ ಮಾಡ್ಕೋತಿದ್ದೀವಿ ಅಷ್ಟೇ. ಸೊ ನೀವು ಈ ಥರ ಎಲ್ಲ ಕಮೆಂಟ್ ಮಾಡಿಬಿಟ್ಟು ನಮ್ಮನ್ನು ಡಿಮೋಟಿವೇಟ್ ಮಾಡಿಬಿಟ್ರೆ ಖಂಡಿತ ಸುಳ್ಳು ಸರ್. ನೀವೇನೇ ಮಾಡಿದ್ರು ಅದು ನಮಗೊಂದು ಎಕ್ಸಾಂಪಲ್ ಆಗಿರುತ್ತೆ ಅಷ್ಟೇ.